ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಶುಭೋದಯ. ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಡೈಲಿ ರುಟೀನ್ನ ಲೈಫ್ ಸ್ಟೈಲ್ನ ಮಿನಿ ವ್ಲಾಗಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್. ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ನಮ್ಮ ಹಸ್ಬೆಂಡ್ ಬೇರೆ 8 o'clock ಆಫೀಸ್ ಹೋಗಬೇಕು. ಹಾಗಾಗಿ ಏನಾದರೂ ಕ್ವಿಕ್ಕಾಗಿ ತಿಂಡಿ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದೆ. ಆವಾಗ ತಟ್ಟಂತ ಫ್ಲ್ಯಾಶ್ ಆಗಿದ್ದ ತಿಂಡಿ ಎಲ್ಲರೂ ಅಚ್ಚುಮೆಚ್ಚಿನ ಉಪ್ಪಿಟ್ಟು. ಬೇಗ ಬೇಗ ರವೆ ಹುರ್ಕೊಂಡು ಉಪ್ಪಿಟ್ಟು ಮಾಡೇ ಬಿಡೋಣ ಅಂತ ತರಕಾರಿ ಹಚ್ಚಿ ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡಿದೆ. ಕೊನೆಗೂ ಸೂಪರಾಗಿ ಬಿಸಿ ಬಿಸಿಯಾಗಿ ಚೆನ್ನಾಗಿರೋ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ, ಉಪ್ಪಿಟ್ಟು ರೆಡಿ ಇದೆ. ನಾನು ಉಪ್ಪಿಟ್ಟು ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗ ಎದ್ದಿದ್ದ. ಅವನಿಗೆ ಗುಡ್ ಮಾರ್ನಿಂಗ್ ಹೇಳಿ ಅವ್ನು ಕರ್ಕೊಂಬಂದು ಅಮ್ಮನ ಕೈಲಿ ಕೊಟ್ಟೆ. ನಮ್ಮಮ್ಮ ಅವನ ಜೊತೆ ಆಟ ಆಡ್ತಾಯಿದ್ರು. ನಂಗೆ ಮತ್ತೆ ಇನ್ನೊಂದು ಟಾಸ್ಕ್ ಸ್ಟಾರ್ಟ್ ಆಯಿತು. ಅದೇ ನನ್ನ ದೊಡ್ಡ ಮಗನ ಲಂಚ್ ಬಾಕ್ಸ್. ಈ ಮಕ್ಕಳು ಉಪ್ಪಿಟ್ಟು ಅಂದರೆ ಕೇಳಬೇಕಾ, ಮುಟ್ಟೋದು ಇಲ್ಲ. ಹಾಗಾಗಿ ಅವ್ರಿಗೆ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಜೊತೆಗೆ ಸೈಡಿಗೆ ಸ್ವಲ್ಪ ಪನ್ನೀರ್ ಇತ್ತು ಅಂತ ಪನ್ನೀರ್ ಬುರ್ಜಿ ಮಾಡಿದ್ದೆ. ಅಷ್ಟೆಲ್ಲ ಅವನ್ನ ನಮ್ಮ ಹಸ್ಬೆಂಡ್ ಎಬ್ಸಿ ಅವನಿಗೆ ಸ್ನಾನ ಮಾಡಿಸಿ ಕೊಟ್ಟರು. ನಾನು ಆಮೇಲೆ ಅವ್ರಿಗೆ ತಿಂಡಿ ಹಾಕ್ಕೊಟ್ಟೆ. ಅವ್ರು ತಿಂದು ಟಾಟಾ ಅಂಥೇಳಿ ಹೋದರು. ಅವ್ರ ಡ್ಯೂಟಿ ಮುಗೀತಲ್ಲ, ಹಸ್ಬೆಂಡ್ಸ್ ಡ್ಯೂಟಿ ಇಷ್ಟೇ. ಮತ್ತು ನಮ್ಮ ಡ್ಯೂಟಿ ಸ್ಟಾರ್ಟು. ನನ್ನ ಮಗಂಗೆ ರೆಡಿ ಮಾಡಬೇಕು, ಅವ್ನ ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡಬೇಕು. ಅವನಿಗೆ ಸ್ನ್ಯಾಕ್ಸ್ ಟೈಮ್ ಕೂಡ ಇರುತ್ತೆ. ಸೊ ಸ್ನ್ಯಾಕ್ಸ್ಗೋಸ್ಕರ ಬನಾನಾ ಪ್ಯಾಕ್ ಮಾಡಿದ್ದೆ. ಎಲ್ಲ ಪ್ಯಾಕ್ ಮಾಡಿ ಅವನಿಗೆ ಲಂಚ್ ಬ್ಯಾಗ್ಸ್ ರೆಡಿ ಮಾಡಿ ಅವನಿಗೆ ತಿಂಡಿ ತಿನ್ನಿಸ್ಬೇಕು. ಮಕ್ಕಳು ಮಾರ್ನಿಂಗ್ ಟೈಮಲ್ಲಿ ತಿಂಡಿ ತಿನ್ನೋದು ತುಂಬ ಕಷ್ಟ ಅಲ್ಲ, ಹಾಗಾಗಿ ನಾವೇ ತಿಂಡಿ ತಿನ್ನಿಸ್ಬೇಕಾಗುತ್ತೆ. ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಮತ್ತು ಅದೇ ಹಳೆ ಮನೆ ಕೆಲಸ, ಕಸ ಗುಡಿಸ್ಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು. ಎಲ್ಲ ಮುಗಿಸಿ ನಾವು ತಿಂಡಿ ತಿನ್ನೋ ಅಷ್ಟರಲ್ಲಿ 11 ಗಂಟೆ ಹಾಗೆ ಹೋಗುತ್ತೆ. ಟೈಮ್ 1 o'clock ಆಗಿದೆ. ನೋಡಿ, ಮನೇಲಿ ಎಷ್ಟು ಆಟ ಸಾಮಾನಿದ್ರು ಈ ಮಕ್ಕಳಿಗೆ ಈ ಕಲ್ಲು ಮಣ್ಣು ಇಂಥದ್ದು ಇಷ್ಟ ಆಗುತ್ತೆ. ಜೀವ ಸಾಂಬ ಸದಾ ಶಿವ ಹಾಕಮ್ಮ. ಸಾಂಬ ಸದಾ ಶಿವ ಸಾಂಬ ಶಿವ ಹಾಕಮ್ಮ. ಏನಪ್ಪ ಇವಳು ಪಾಪ ಊಟ ಮಾಡಿಸ್ತಲ್ಲ, ಇವಳು ಒಬ್ಬಳೇ ಊಟ ಮಾಡಿದ್ರೆ ಅನ್ಕೋಬೇಡಿ. ಹಾಗೇನಿಲ್ಲ ಫ್ರೆಂಡ್ಸ್, ನಾನು ಆಲ್ರೆಡಿ ಸ್ನಾನ ಮಾಡಬೇಕಾದ್ರೆ ನಮ್ಮಮ್ಮ ಪಾಪಗೆ ತಿಂಡಿ ತಿನ್ನಿಸಿದ್ದಾರೆ. ನಾವು ಪಾಪಗೆ ಯೂಶ್ವಲಿ ಮಾರ್ನಿಂಗ್ ರಾಗಿ ಸರಿನೇ ಮಾಡೋದು. ಮನೆಯಲ್ಲೇ ಮಾಡ್ತೀವಿ, ಹೊರಗಡೆ ಎಲ್ಲೂ ತರೋದಿಲ್ಲ ರಾಗಿ ಸರಿನ. ನಿಮ್ಮಲ್ಲಿ ಯಾರಿಗಾದರೂ ರಾಗಿ ಸರಿ ಪೌಡರ್ದು ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಅಂತ ಮಜ್ಜಿಗೆ ಸಹ ಪ್ರಿಪೇರ್ ಮಾಡಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಪಾಪುನ ಮಲಗಿಸ್ತಾಯಿದ್ರು. ಕೇಳಿ ನಮ್ಮಮ್ಮನ ವಾಯ್ಸ್ ಹೇಗಿದೆ ಅಂತ. ನಮ್ಮಮ್ಮ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಇವಾಗ ಟೈಮ್ 2:30 ಆಗಿದೆ. ನನ್ನ ಮಗನ ಸ್ಕೂಲಿಂದ ಪಿಕ್ ಮಾಡಬೇಕಂತ ಬಂದಿದ್ದೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ಮಿನಿ ವ್ಲಾಗಲ್ಲಿ. ನನ್ನ ವೀಡಿಯೋಸ್ನ ಇದೇ ಥರ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.